ಎಟಿಎಂ ಪಿನ್ ಸೆಟ್ ಮಾಡೋಕೆ ಸಹಾಯ ಕೇಳೋರೆ ಎಚ್ಚರ ಎಚ್ಚರ ಎಚ್ಚರ. ಸಹಾಯ ಮಾಡುವ ನೆಪದಲ್ಲಿ ವಂಚನೆ ಮಾಡ್ತಾರೆ ಹುಷಾರ್. ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲು ಮಾಡ್ತಾರೆ. ಪಿನ್ ಸೆಟ್ ಮಾಡೋಕಂತ ಸಾಕಷ್ಟು ಜನ ಎಟಿಎಂಗೆ ಹೋಗ್ತಾರೆ, ಬೇರೆಯವರ ಸಹಾಯವನ್ನ ಪಡಿತಾರೆ. ಆದ್ರೆ ಇದನ್ನೇ ಕೆಲವರು ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲಾವಣೆ ಮಾಡ್ತಾರೆ. ಕಾರ್ಡ್ ಬದಲಾಯಿಸಿ 54,000 ರೂಪಾಯಿ ದೋಚಿದ್ದಾರೆ ಖದೀಮರು. 1 ನಿಮಿಷ 57 ಸೆಕೆಂಡ್ಗೆ ಎಟಿಎಂ ಕಾರ್ಡ್ ಬದಲಾಯಿಸಿದ್ದಾನೆ ಖದೀಮ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಎಟಿಎಂ ಪಿನ್ ಸೆಟ್ ಮಾಡೋಕೆ ಸಹಾಯವನ್ನ ವೃದ್ಧ ಭೀಮಪ್ಪ ಅವರು ಕೇಳ್ತಾರೆ. ತಿಳುವಳಿಕೆ ಕಡಿಮೆ ಇರೋದನ್ನ ಗಮನಿಸಿ ಕೈಚಳಕವನ್ನ ತೋರಿಸಿ ಕೃತ್ಯವನ್ನ ಎಸಗಿದ್ದಾನೆ ಈ ಖದೀಮ ಎನ್ನುವಂಥದ್ದು ಗೊತ್ತಾಗಿದೆ. ಲಿಂಗಸಗೂರಿನ ವಿವಿಧ ಎಟಿಎಂಗಳಲ್ಲಿ 54,000 ರೂಪಾಯಿ ಹಣವನ್ನು ವಿಡ್ರಾ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಮುದಗಲ್ ಪೊಲೀಸ್ ಠಾಣೆಗೆ ದೂರನ್ನ ಭೀಮಪ್ಪ ಅವರು ಸಲ್ಲಿಸಿದ್ದಾರೆ. ಭೀಮಪ್ಪ ಅವರು ಎಟಿಎಂಗೆ ಹೋಗಿದ್ರು, ಪಿನ್ ಎಕ್ಸ್ಚೇಂಜ್ ಮಾಡಬೇಕು, ಪಿನ್ ಚೇಂಜ್ ಮಾಡಬೇಕು ಅಂತೇಳಿ. ಸದ್ಯ ಇವರು ಎಟಿಎಂಗೆ ಹೋದಂಥ ಸಂದರ್ಭದಲ್ಲಿ ಬೇರೆಯವರ ಸಹಾಯವನ್ನು ಕೇಳಿದ್ದಾರೆ. ಸಹಾಯದ ನೆಪದಲ್ಲಿ ಅಲ್ಲಿದ್ದಂಥ ವ್ಯಕ್ತಿ ಮಾಡಿದ್ದು ಮಹಾ ಮೋಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ, ಗಮನಿಸ್ತಾ ಇದ್ವಿ ಎಟಿಎಂ ಪಿನ್ ಚೇಂಜ್ ಮಾಡುವಂತ ಹೆಸರಿನಲ್ಲಿ ಆಗಿರುವಂತ ಮೋಸ. ಹೇಗೆ ನಡೀತು ಈ ವಂಚನೆ? ಎಲ್ಲೆಲ್ಲ ಈ ವ್ಯಕ್ತಿ ಹಣವನ್ನ ವಿಡ್ರಾ ಮಾಡ್ಕೊಂಡಿದ್ದಾನೆ? ನಿಜ ಸಂಪತ್ತು, ಎಲ್ಲೋ ಒಂದು ಕಡೆ ದೇಶ ಡಿಜಿಟಲೀಕರಣ ಕಡೆ ಹೋಗ್ತಾ ಇದ್ರೆ ಅನಕ್ಷರಸ್ಥರು ಒಂದು ಕಡೆ ಈ ಡಿಜಿಟಲೀಕರಣದಿಂದ ಇಂತಹ ಒಂದು ಕೃತ್ಯಕ್ಕೆ ಒಳಗಾಗ್ತಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಭೀಮಪ್ಪ ಅನ್ನೋ ವ್ಯಕ್ತಿ ಏನಿರ್ತಾನೆ, ಆತನಿಗೆ ಅಷ್ಟರ ಮಟ್ಟಿಗೆ ಇಲ್ಲಿ ಎಟಿಎಂ ಪಿನ್ ಸೆಟ್ ಮಾಡೋದು ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಆತ ಎಟಿಎಂ ಪಿನ್ ಸೆಟ್ ಮಾಡೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಆತನ ಬಳಿ ಒಂದು ಕೀಪ್ಯಾಡ್ ಮೊಬೈಲ್ ಇರುತ್ತೆ. ಆತನಿಗೆ ಈ ಪಿನ್ ಸೆಟ್ ಮಾಡೋದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಅಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸಹಾಯ ಕೇಳ್ತಾನೆ. ಈತನಿಗೆ ಈ ಬಗ್ಗೆ ಜ್ಞಾನ ಇಲ್ದಿರೋದನ್ನ ಗಮನಿಸಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಸಾಕಷ್ಟು ಪ್ರೀ ಪ್ಲಾನ್ ಆಗಿದೆ ನನ್ನ ನಿಟ್ಟಿನಲ್ಲಿ ಈ ಒಂದು ಎಟಿಎಂ ಕಾರ್ಡ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಆತನಿಗೆ ಎಟಿಎಂ ಪಿನ್ ಸೆಟ್ ಮಾಡೋ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಆತನ ಮೊಬೈಲ್ಗೆ ಒಂದು ಎಟಿಎಂ ಇದಕ್ಕೆ OTP ಬಂದಿದೆ ನೋಡಿ ಸರ್ ಅಂತ ಹೇಳ್ತಾನೆ. ಆ ಒಂದು OTP ಕೊಟ್ಟ ತಕ್ಷಣ ತನಗೆ ಬೇಕಾಗಿರುವ ಒಂದು ಪಾಸ್ವರ್ಡ್ ಅನ್ನ ಆ ವ್ಯಕ್ತಿ ಸೆಟ್ ಮಾಡಿ ಆ ಒಂದು OTP ಮೊಬೈಲ್ ತೆಗೆದು ನೋಡೋಷ್ಟರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾರೆ, ತನ್ನ ಎಟಿಎಂ ಅನ್ನ ಆತನಿಗೆ ಕೊಟ್ಟು ಆತನ ಎಟಿಎಂ ನ ಈತ ಕ್ಷಣಾರ್ಧದಲ್ಲಿ ಆತ ಒಂದು ಕಣ್ಣು ಮಿಟುಕಿಸೋದ್ರಲ್ಲಿ ಈ ಒಂದು ಎಟಿಎಂ ನ ಚೇಂಜ್ ಮಾಡಿ ವಾಪಸ್ ಕೊಡ್ತಾನೆ. ಅಲ್ಲಿಂದ ಸೆಟ್ ಆಗಿದೆ ಅಂತ ಹೋದ ವ್ಯಕ್ತಿಗೆ ಒಂದು ಅರ್ಧ ಗಂಟೆಯಲ್ಲಿ ಏನಾಗುತ್ತೆ, ಮೆಸೇಜ್ಗಳ ಮೇಲೆ ಮೆಸೇಜ್ ಬರುತ್ತೆ. ಬೇರೆ ಬೇರೆ ಎಟಿಎಂಗಳಲ್ಲಿ ಆತ 10,000 15,000 ರೂಪಾಯಿಯನ್ನ ವಿಡ್ರಾ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಬಂಕ್ ಗಳಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ ಈ ಒಂದು ಹಣವನ್ನ ಏನ್ ಮಾಡ್ತಾನೆ, ವಿಡ್ರಾ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಡೌಟ್ ಬಂದು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಬ್ಯಾಂಕ್ನವ್ರ ಸಹಾಯ ಪಡಿಬೇಕು ಹೊರತು ಹೊರಗಿನವರ ಸಹಾಯ ಪಡಿಬಾರ್ದು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸದ್ಯ ನೋಡ್ಬೇಕು ಯಾವೆಲ್ಲ ರೀತಿಯಾಗಿ ತನಿಖೆಯಾಗಿ ಆರೋಪಿಗಳನ್ನ ಬಂಧಿಸ್ತಾರ ಪೊಲೀಸರು ಅನ್ನೋದು ಕಾದ್ ನೋಡ್ಬೇಕಾಗಿದೆ. ನೀಲಕಂಠ ಸ್ವಾಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ